नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಕೇಂದ್ರ ಹಟಾವ್ ಬಿಜೆಪಿ ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದ್ ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವ್ರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡು ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿ ಅವರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವರಿಗೆ ಅವರನ್ನ ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ನಡೀತಾ ಇರಬೇಕಾದ ಸಂದರ್ಭದಲ್ಲಿ ನಿರ್ದೋಷಿ ಆಗದಿರೋಂತವ್ರಿಗೆ ಕೊಡುವಂತದ್ದು ನೈತಿಕವಾಗಿ ಸರಿ ಇರುತ್ತಾ? ಈಗ ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ನಡೀತಾ ಇದೆ, ತಗೊಂಡಿಲ್ಲ ಪಾರ್ಟಿಗೆ. ಆಯ್ತು, ನಾನು ಹೇಳೋದ್ ಬಿಟ್ಬಿಡಿ ಸರ್. ಯತ್ನಾಳ್ ಅವ್ರು ಏನ್ ಹೇಳಿದ್ರು? ವಿಜೇಂದ್ರ ಅವರಿಗೆ ಏನಾದ್ರೂ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು. ಪರಂ ಪೂಜ್ಯ ಅವರ ತಂದೆಯವ್ರ ಮೇಲೆ ಇರುವಂತ ಆರೋಪ ಇದ್ರೆ ಯಾವ ವೇದಿಕೆನೂ ಹತ್ಬಾರ್ದು ಅಂತ ನಾವು ಹೇಳಿದ್ದ. ಚರ್ಚೆಗೆ ಬರ್ತೀರಾ ಯಾರ್ಯಾರು ಎಷ್ಟೆಷ್ಟು ಆಳದಲ್ಲಿದ್ದಾರೆ ಅಂತ? ಸದನ ನಡೀತದೆ ಅಲ್ಲ 13ನೇ ತಾರೀಕು, ಪ್ರಸ್ತಾಪ ಮಾಡಿ ಏನ್ ದಾಖಲೆಗಳಿದೆ ಕೊಡಿ, ಅಥವಾ ತನಿಖೆ ನಡೀತಾ ಇದೆ ಅಲ್ಲ, ಅಲ್ಲನ ಹೇಳಿ. ಅಶೋಕ್ ಇನ್ನೊಂದು ಮಾತು ಹೇಳಿದೆ, ಮುಖ್ಯಮಂತ್ರಿಗಳು ಡಮ್ಮಿ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅಂತ. ಅವ್ರು ಹೇಳಿದ್ರೆ ಇವ್ರ ಕೈಲಿ ಈಗ ನೋಡಿ, ಸರ್ಕಾರ ನಡೀತಾ ಇರೋದು ಬಿಜೆಪಿ ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ್ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಯಾವನ RSS ನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನ್ ಹೇಳಿತಾರೆ ಏನ್ ಹೇಳಿಲ್ಲ, ಮತ್ತೆ ಅವ್ರು ಹೇಳಿದ್ದನ್ನ ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದರ ಇಲ್ಲ, ರಿಪೀಟ್ ಮಾಡಿದರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂಥದ್ದು ಇಲ್ಲಿಲ್ಲಪ್ಪ, ಅವರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ಗೆ ನೆನಪಿದ್ಯಾ? ಹಿಂದಿನ ನಾವು ವಿರೋಧ ಪಕ್ಷದಲ್ಲಿ ಇದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗಿದ ತಕ್ಷಣ ಏನ್ ಮಾಡ್ತಾ ಇದ್ರು? ಸದನವನ್ನ ಮುಗಿಸ್ತಾ ಇದ್ರು. ಯಾಕೆ? ಅಲ್ಲಿ ಕೆಟ್ಟ ಮೆಸೇಜ್ ಹೋಗ್ಬಾರ್ದು ಅವರ ಪೊಲಿಟಿಕಲ್ ಮಾಸ್ಟರ್ಸಿಗೆ ಅಂತ. ಈಗಲೂ ಕೂಡ RSS ಅಂದ್ರೆ ಯಾರ ಮೈ ಮೇಲೆ ಬೀಳ್ತಾರೆ? ಬಿಜೆಪಿ ಅವ್ರು ಬೀಳ್ತಾರೆ. ಯಾರ ಆಳ್ ಮಕ್ಕಳು ಅವ್ರಿಗೆ ಗೊತ್ತಿದೆ. ಅಶ್ವಥ್ ನಾರಾಯಣ ಅವರ ಕಚೇರಿ ಮೇಲೆಲ್ಲ ಪೋಸ್ಟರ್ ಅಂಟಿಸಿದೆ ಯೂತ್ ಕಾಂಗ್ರೆಸ್ ಅವರು. ಏನಂತ? खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए टीवी 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।